ಅಂದ್ರೆ ಏನು? ಗುರುನಾಥ ಹೆಂಗಿರ್ತಾನೆ, ಸದ್ಗುರುನಾಥ ಯಾವ ರೀತಿ ಬರ್ತಾನೆ, ಹೆಂಗೆ ಉದ್ಧಾರ ಮಾಡ್ತಾನೋ ಗೊತ್ತಿಲ್ಲ. ಸ್ವಲ್ಪ ಸಮಾಧಾನದಿಂದ ಅವರ ಆಶೀರ್ವಾದ ತಗೊಳ್ಳೋದು ಕಲಿಬೇಕು. ಜ್ಞಾನ ಬಿತ್ತು ಕಚ್ಚಾಡೋದಲ್ಲ, ಅದು ಆಶೀರ್ವಾದ ಸಿಗೋದೂ ಇಲ್ಲ. ಮನಸಾರೆ ಹರಿಸ್ಬೇಕು, ಕರೆದ ಆಶೀರ್ವಾದ ಮಾಡಬೇಕು. ಗುರು ಶಿಕ್ಷೆ ಕೊಟ್ಟ ಅಂದ್ರೆ ಜಗತ್ತಿನೊಳಗೆ ಗುರುತಿಸ್ಕೊಳಕ್ಕಾಗ್ತದೆ. ಗುರು ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಜಗತ್ತಿನೊಳಗೆ ಗುರುತಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಬರ ನಿಮ್ಮೆಲ್ಲ ಮೈದ್ನ ವೇಮಣ್ಣ ವಚನ ಸಾಹಿತ್ಯದಲ್ಲಿ ಬರೀತಾನೆ, ಗುರುವಿನ ಶಿಕ್ಷೆ ಇರದೆ ಗುರುತು ದೊರೆಯುವುದುಂಟು, ಗುರುವಿನ ಶಿಕ್ಷೆ ಇರದೆ ಗುರುತು ದೊರೆಯುವುದುಂಟು. ಗುರುವಿನ ಶಿಕ್ಷೆ ಇರದೆ ಗುರುತು ದೊರೆಯುವುದುಂಟು, ಗುರುವಿನ ಶಿಕ್ಷೆ ಇರದೆ ಗುರುತು ದೊರೆಯುವುದುಂಟು.